ಪಾಪ ಕುಮಾರಣ್ಣ, ಈಗ ಒಂದ್ ಕೆಲಸ ಮಾಡಪ್ಪ. ಈಗ ಹೆಂಗಿದ್ರು ಬೋರ್ ಕೊರ್ಸಿವು, ಇನ್ನೇನು ಬೋರಲ್ಲಿ ನೀರು ಸಿಕ್ಕಾಯ್ತು, ಇನ್ನೇನು ಎಲ್ಲ ಈ ಹುಡುಗ ಗಜೇಂದ್ರ ಮೇಲೆ ಬಿಡೋದ್ ಬೇಡ ಅವನಿಗೆ. ಪಾಪ ಇನ್ನೇನ್ ಗೊತ್ತೈತೆ ಹೇಳು, ಇವೆಲ್ಲ ಏನು ಗೊತ್ತಾಗಲ್ಲ, ಏನಿಲ್ಲ ಪಾಪ. ಏನಂದ್ರೆ ಮಾಡ್ಬೇಕಂತ ಆಸೆ ಐತೆ, ಅದ್ ಬಿಟ್ರೆ ಪಾಪ ಏನು ಅಷ್ಟೇನು ಗೊತ್ತಾಗಲ್ಲ. ನಾವು ಮುಂದೆ ನಿಂತ್ಕೊಂಡು ಮಾಡಿದ್ರೆ ಪಾಪ ಹಿಂದ್ಗಡೆಯಿಂದ ನೋಡ್ತಾನೆ, ಒಂದ್ ಸ್ವಲ್ಪ ನಿಂತ್ಕೊಂಡು ಅದು ಇದು ಸಹಾಯ ಮಾಡ್ತಾನೆ. ಅದ್ ಬಿಟ್ರೆ ಅವನಿಗೆ ಇನ್ನೇನ್ ಗೊತ್ತಾಗುತ್ತೆ ಪಾಪ, ಅಲ್ವಾ? ಬರೀ ಓದ್ಕೊಂಡು ಬೆಳೆದಿರೋ ಹುಡುಗ ಅವನು, ಏನು ಗೊತ್ತಾಗಲ್ಲ, ಎಲ್ಲ ನಾವೇ ಮಾಡ್ಬೇಕು ಈಗಳ ಪಾಪ. ಅದೇ ಈಗ ನೀರೆಲ್ಲ ಸಿಕ್ಕಾಗೈತೆ, ಇನ್ನೇನು ತೆಂಗಿನ ಸಸಿಗಳು ಅಡಿಕೆ ಸಸಿಗಳೆಲ್ಲ ತರಿಸ್ಬೇಕಿತ್ತು. ಹಂಗೆ ಒಂದ್ಸಲಿ ಉಕ್ಕೆ ಹೊಡೆದ್ ಬಿಡೋಣ ಫಸ್ಟು. ಜೆಟ್ ಹಾಕೊಂಡ್ಬಿಟ್ಟು ಚೆನ್ನಾಗಿ ನೀರ್ ಹೊಡೆದ್ ಬಿಡೋಣ ಮೊದ್ಲು. ನೀರ್ ಹೊಡೆದ್ಬಿಟ್ಟು ಒಂದ್ಸಲಿ ಚೆನ್ನಾಗಿ ಪೂರಾ ಒಂದ 6 ಎಕರೆನು ಪೂರಾ ಉಕ್ಕೆ ಹೊಡೆದ್ ಬಿಡ ಮಗ, ಹೊಲಕ್ಕೆ ಉಕ್ಕೆ ಹೊಡೆದ್ಬಿಟ್ಟು ಗುಂಡಿ ಎಲ್ಲ ತೆಗಿಸ್ಕೊಂಬರೋಣ ಒಂದ್ ಕಡೆಯಿಂದ. ಅಡಿಕೆ ಸಸಿಗೆ ತೆಂಗಿನ ಸಸಿಗೆಲ್ಲ ಗುಂಡಿ ತೆಗಿಸ್ಬಿಟ್ಟು ಗೊಬ್ಬರ ಎಲ್ಲ ತರಿಸ್ಬೇಕು. ಎಲ್ಲ ಅಡಿಕೆ ಸಸಿ ತೆಂಗಿನ ಸಸಿಗಳೆಲ್ಲ ಹಾಕ್ಬಿಡೋಣ ಒಂದ್ ಕಡೆ. ನೋಡೋಣ ಇನ್ ಮಿಕ್ಕಿದ ಜಾಗದಲ್ಲಿ ಅದೇನೇನ್ ಮಾಡ್ತಾನಂತ ಕೇಳೋಣ ಗಜೇಂದ್ರನ್ಗೆ, ಆಮೇಲಿಂದ ನೋಡಿದ್ರೆ ಆಗುತ್ತೆ. ಸರಿನಾ? ಪಾಪ ಒಂದ್ ಸ್ವಲ್ಪ ಬೇಗ ಹೇಳಪ್ಪ, ಒಂದ್ ಸ್ವಲ್ಪ JCP ಅವ್ರಿಗೆ. ಅಲ್ಲ ಕಣಪ್ಪ, ಇವಂದು ಬೇರೆ ಮದ್ವೆ, ರಾಜೇಶನ್ ಬೇರೆ ಮದ್ವೆ ಬೇರೆ ಶುರು ಆಗೈತಿ. ಇನ್ನೇನು ಪತ್ರಿಕೆ ಬೇರೆ ಹಂಚಕ್ ಹೋಗಿಲ್ಲ ಅಂತ ಅವನ್ ಬೇರೆ ಕೋಪ ಮಾಡ್ಕೊಂತಿದ್ದಾರೆ. ದೊಡ್ಡಪ್ಪ ಸರಿಯಾಗಿ ಚಿಕ್ಕಪ್ಪ ಮಾತಾಡ್ಸ್ತಾನೆ ಇಲ್ಲ, ಬೇಜಾರ್ ಮಾಡ್ಕೊಂಡೈತ್ರೆ. ಬರೀ ಅಲ್ಲಿ ಇಲ್ಲಿ ಹೋಗ್ತಾನೆ ಇದಾರೆ, ಈ ಕಡೆ ಬರ್ತಾನೆ ಇಲ್ಲ, ಜಾಸ್ತಿ ತಲೆನೇ ಕೆಡಿಸ್ಕೊಂತಿಲ್ಲ ಅಂತ ಅವ್ರು ಬೇರೆ ಬೇಜಾರ್ ಮಾಡ್ಕೊಂತಿದ್ದಾರೆ. ಈಗ ಒಂದ್ ಕೆಲಸ ಮಾಡೋಣಪ್ಪ, ಹೆಂಗಿದ್ರು ಮದ್ವೆ ಮುಗಿಲಿ ಕಣಿ, ಹೇಳು. ಇನ್ನೊಂದು ವಾರ ಆಯ್ತು ಮದ್ವೆ ಎಲ್ಲ ಮುಗಿಸ್ಕೊಂಡು ಲಾಸ್ಟಿಗೆ ಮದ್ವೆ ಎಲ್ಲ ಮುಗಿಸ್ಕೊಂಡ್ರೆ ಒಂದ್ ಸ್ವಲ್ಪ ನಮ್ಗೂ ಪ್ರೆಷರ್ ಎಲ್ಲ ಕಡಿಮೆ ಆಗುತ್ತೆ. ಆ ಕಡೆ ಏನ್ ಗಮನ ಇರಲ್ಲ ಅಷ್ಟೇನು. ಆಮೇಲಿಂದ ಬೇಕಾದ್ರೆ ಈ ಕಡೆ ಹೊಲದ ಕಡೆ ಗಮನ ಕೊಟ್ರೆ ಆಗ್ತಿತ್ತು ಅನ್ಸುತ್ತೆ ನನ್ನ ಪ್ರಕಾರ. ನೀನ್ ಹೆಂಗ್ ಹೇಳ್ತೀಯ ಹಂಗೆ ಕಣಪ್ಪ, ನಂದೇನಿಲ್ಲ. ಹಂಗಲ್ಕಣ್ ಪಾಪ, ಕೆಲಸಗಳು ಯಾವತ್ತೂ ಕೂಡ ನಿಲ್ಲಿಸ್ಕೊಂಡು ಹೋಗ್ಬಾರ್ದು ಕಳ್ಳ ಪಾಪ. ಆದಷ್ಟು ಎಷ್ಟಾಗುತ್ತೋ ಅಷ್ಟು ಮಾಡ್ತಾನೆ ಇರ್ಬೇಕು. ಈಗ ಆಯ್ತು, ನೀನ್ ಹೇಳ್ದಂಗೆನೆ ಮಾಡೋಣ. ಸಸಿಗಳು ಬೇಕಾದ್ರೆ ಈಗ ತಡವಾಗೇನೆ ಬೇಕಾದ್ರೆ ಒಂದ್ ವಾರ ಬಿಟ್ಕೊಂಡೆ ಮಾಡಿದ್ರೆ ಆಗುತ್ತೆ, ಹಾಕ್ಸಿದ್ರೆ ಆಗುತ್ತೆ. ಗುಂಡಿ ಎಲ್ಲ ತೆಗಿಸ್ಬಿಟ್ಟು ಈಗ ಸದ್ಯಕ್ಕೆ ಒಂದೊಂದೇ ಹೊಂಚ್ಕೋಬೇಕಲ್ವೆಲ್ಲ ಪಾಪ. ಈಗ ಆಯ್ತು, ಇವತ್ತು ಬಿಡೋದ್ ಬೇಡ. ಎಲ್ಲ ಅದು ಪೈಪ್ಗಳು ನಮ್ ತೋಟದಲ್ಲೇ ಎತ್ಕೊಂಡ್ಬಂದ್ಬಿಟ್ಟು ಎಲ್ಲ ಜೆಟ್ ಪೈಪ್ಗಳೆಲ್ಲ ಹಾಕ್ಬಿಟ್ಟು ಒಂದ್ ಸ್ವಲ್ಪ ನೀರು ಹೊಡೆದ್ ಬಿಡ್ಬೇಕು. ಪೂರಾ 5-6 ಎಕರೆ ಏನಾಯ್ತು ಆ ಹೊಲಕ್ಕೆ ಪೂರಾ ನೀರು ಹೊಡೆದ್ಬಿಟ್ಟು ನಾಳೆ ನಾಡದ್ರಲ್ಲಿ ಉಕ್ಕೆ ಹೊಡೆದ್ಬಿಡು, ಹೇಳ್ತೀನಿ. ಅಯ್ಯ ಆಯ್ತು, ಸುಮ್ಮನೆ ಕೂತ್ಕ ಆತ್ಲಾಗಿ. ಆ ಹುಡುಗರ್ಗೆ ಊಟ ಮಾಡುವಾಗ್ಲೂ ಬಿಡಲ್ಲ ಆತ್ಲಾಗಿ. ಅದು ಇದು ಕೆಲಸ ಹೇಳ್ತಾನೆ ಇರ್ತಿ ಆತ್ಲಾಗಿ. ನಿಂದು ಎಲ್ಲೋ ಆದ್ರೂ ಬರೀ ತೋಟ ಹೊಲ ಗದ್ದೆದ ಕೆಲಸ ಆಗೋಯ್ತಲ್ಲ ನಿಂದು. ತೆಪ್ಪ ಕೂತ್ಕ ಒಂದ್ ಗಳಿಗೆ ಆತ್ಲಾಗಿ. ನೋಡಿ ಈ ಅಜ್ಜಿ ಮಾತಾಡೋದು, ಸುಮ್ಮಕ್ ತೆಪ್ಪ ಕೂತ್ಕೊಳ್ಳಿ ನೀನು, ನಿನ್ಗೇನ್ ಗೊತ್ತು? ಓಹೋ, ಹಂಗಲ್ಲ ಕಣಿ, ಎಲ್ಲ ಮಾಡ್ತಿರ್ಬೇಕು, ನಿನಗ್ ಗೊತ್ತಾಗಲ್ಲ. ಸುಮ್ಮ ಕೂತ್ಕೊಂಡ್ರೆ ಏನ್ ಬಂತು ಪ್ರಯತ್ನ? ಇವನು ಎತ್ಲಾಗೋದ್ನಲ್ಲ ಇವನು ಗಜೇಂದ್ರ, ಇವನು ಪಾಪ. ಲೇ ಗಜೇಂದ್ರ, ಏನ್ ಮಾಡ್ತಿದ್ಯಾ? ಬಾರ ಬೇಗ. ನಿಮ್ ಅಣ್ಣದ್ರುಗಳೆಲ್ಲ ಬಂದ್ ಕುಂತಾರೆ, ನೀನೆಲ್ಲ ಮಾಡ್ತಿದ್ಯಾ ಒಳಗಡೆ? ಅಲ್ಲ ಕಣಪ್ಪ, ಆ ದೊಡ್ಡಪ್ಪಂಗುನು ಅವ್ರ ಬಾಮೈದಂಗುನು ಆ ಲೆಕ್ಕಾಚಾರಿಗೆ ಸುಮ್ಕೆ ಬಿಟ್ಬಿಟ್ವಲ್ಲಪ್ಪ ನಾವು. ಇನ್ನು ಮುಂದೆ ಇನ್ನು ಅವತಾರಗಳು ಮಾಡ್ತಾರ ಕಣಪ್ಪ, ಹಂಗೆ ಬಿಟ್ಕೊಂಡು ಹೋದ್ರಿ. ಅಲ್ಲ ಕಣಪ್ಪ, ಅವ್ರಿಗೆ ಇನ್ನೆಂತ ಕೆಟ್ಟ ಬುದ್ಧಿ ಇರ್ಬೇಕು ಕಣಪ್ಪ, ಅವ್ರಿಗೆ ನಿಯತ್ತೈತೇನಪ್ಪ ಆ ದೊಡ್ಡಪ್ಪನ ಹತ್ರ. ಎಷ್ಟು ಹೊಟ್ಟೆ ಕಿಚ್ಚಿರ್ಬೇಕು. ಸ್ವಂತ ಮಗಂದ್ವಲ್ಲ, ಏನಾತ್ಲಗಿ ಬೆಳಿಲಿ ನನ್ನ ಮಗ ಅಲ್ವಾ ಅಂತ ಸುಮ್ನಿಲ್ದಲೆ ಆ ಲೆಕ್ಕಾಚಾರಿಗೂನು ಇವರು ಅವ್ನ ಬಾಮೈದಗೂನು ಇಬ್ರಿಗೂ ಕಳಿಸ್ಬಿಟ್ಟು ಪಾಯಿಂಟಿನ ಕಲ್ಲೇನೇನ ಬದಲಾಯಿಸ್ಬಿಟ್ಟಿದಾರಲ್ಲ. ಹಿಂಗ್ ಮಾಡಿದ್ರೆ ಸರಿ ಏನಪ್ಪ ಅವರು? ಇನ್ನೆಂತ ಕೆಟ್ಟ ಬುದ್ಧಿ ಇರ್ಬೇಕಪ್ಪ ಅವ್ರ ಹತ್ರ. ಅಯ್ಯಪ್ಪ, ನಾನಂತೂ ಊಹಿಸ್ಕೊಳಕ್ಕೆ ಆಗ್ತಿರ್ಲಿಲ್ಲ ಕಣಪ್ಪ, ನನ್ಗಂತೂ ಅತ್ಲಾಗಿ. ಆಮೇಲಿಂದ ಗೊತ್ತಾಯ್ತು ನನಗೆ. ಪಾಯಿಂಟ್ ನೋಡಿದ್ರೆ ಮೊನ್ನೆ ಅಲ್ಲಿ ಮಾಡಿದ್ರು ಒಂದೊಂದು ಮಾರು ಹೆಚ್ಚು ಕಮ್ಮಿ ಆಗೈತಲ್ಲ ಅಂತ. ಅವ್ನು ತಿರ್ಗಾ ಅವನು ನಮ್ಮ ಪರಮೇಶಣ್ಣ ಪಾಯಿಂಟ್ ಮಾಡ್ದ ನೋಡ್ರಿ, ಅವಾಗ ಗೊತ್ತಾಗಿದ್ದು ನನಗೆ ಎಂತೆಂತ ಜನ ಇರ್ತಾರಂದ್ರೆ ನಾನಂತೂ ಊಹಿಸ್ಕೊಂಡಿರಲಿಲ್ಲ ಕಣಪ್ಪ ಅತ್ಲಾಗಿ. ಯಾಕಪ್ಪ ದೊಡ್ಡಪ್ಪಂಗೆ ಇಂಥ ಕೆಟ್ಟ ಬುದ್ಧಿ? ಯಾಕೆ ಇಷ್ಟೊಂದು ದೊಡ್ಡ ಕಿಚ್ಚು ಬುದ್ಧಿ ನಮ್ಮ ಮೇಲೆಲ್ಲ? ನಾವೇನ್ ಮಾಡಿದೀವಂತ ಅವರಿಗೆ? ಯಾವತ್ತಾದ್ರೂ ಅವ್ರ ಬಗ್ಗೆ ಮಾತಾಡಿದೀವ? ಅವ್ರ ತೋಟದ ಸಾಹಸಕ್ಕೆ ಹೋಗಿದೀವ? ಅವ್ರಿಗೆ ಬೈದಿದೀವ? ಬೇರೆಯವ್ರ ಮುಂದೆ ಏನಾದ್ರು ಮಾತಾಡಿದೀವ? ಇಲ್ವಲ್ಲಪ್ಪ. ನಮ್ಮ ಪಾಡಿಗೆ ನಾವು ಬೆಳಿತಿದೀವಿ, ನಮ್ಮ ಪಾಡಿಗೆ ನಾವು ಕೆಲಸ ಮಾಡ್ತಿದೀವಿ, ಕಷ್ಟಪಡ್ತಿದೀವಿ. ಅಲ್ಲ, ಅವ್ರಿಗೆ ಏನಕ್ಕೆ ಇಷ್ಟೊಂದು ದೊಡ್ಡ ಕಿಚ್ಚಂತ? ನಾವೇನಾದ್ರೂ ಅವ್ರ ಸಾಹಸಕ್ಕೆ ಹೋಗಿದ್ರೆ ಬೇಕಾದ್ರೆ ಅವ್ರು ಕೋಪ ಮಾಡ್ಕೊಳ್ಳಿ, ಯಾರ ತಂಟೆಗೂ ಹೋಗಲ್ಲ, ಏನಿಲ್ಲ. ಯಾಕಪ್ಪ ಇಷ್ಟೊಂದು ದೊಡ್ಡ ಕಿಚ್ಚು ನಮ್ಮ ಮೇಲೆ? ಯಾಕಪ್ಪ ಇಷ್ಟೊಂದಿದ್ದು ಅವರಿಗೆ ದೊಡ್ಡಪ್ಪಂಗೆ? ಮೊದ್ಲಿಂದಾನು ಹಂಗೇನಾ? ಅಯ್ಯ ಬಿಡ್ಲ, ಅವಂದೇನ್ ಹೇಳ್ತೀಯ, ಅವಂದೇನ್ ತಲೆಗೆ ಹಾಕಣ್ತೀಯ ನೀನು? ಅಲ್ಲ ಕಳ್ಳ, ಸ್ವಂತ ಅಣ್ಣ ಅಂತ ನಾನೇ ಮಾತಾಡ್ಸಕ್ ಹೋಗಿಲ್ಲ, ನೀನೇ ಹಾಕ್ಲಾ? ಇಷ್ಟೊಂದೆಲ್ಲ ಇಷ್ಟ ದಿವಸ ಇಲ್ದೇನೆ ಇರೋದು ಇವಾಗ ತಲೆ ಕೆಡಿಸ್ಕೊಂತಿದ್ಯಾ? ಅವನತ್ರ ಮೊದ್ಲಿಂದಾನು ಅದೇ ಕಣಪ್ಪ ಕೆಟ್ಟ ಬುದ್ಧಿ. ನಿಮ್ಮ ದೊಡ್ಡಮ್ಮ ಇದಾರ ನೋಡು, ನಿಮ್ ದೊಡ್ಡಮ್ಮಂಗೆ ಮನೆಯಿಂದ ಆಚೆ ಕಡೆ ಹಾಕ್ಬಿಟ್ಟ ಕಣಪ್ಪ.
ಹ್ಞೂ ಆ, ಈಗ ಮದ್ವೆ ಆಗಿದಾಳಲ್ಲ, ಅವಳ ಹೆಂಡತಿ ಇದ್ದಾಳಲ್ಲ, ಅವ್ರ ಜೊತೆ ಚೆನ್ನಾಗಿರೋದಕ್ಕೆ ನಿಮ್ ದೊಡ್ಡಮ್ಮಂಗೆ ಆ ಮಕ್ಳುಗಳಿಗೆ ಇಬ್ರು ಸೇರ್ಕೊಂಡ್ಬಿಟ್ಟು ಆಚೆ ಕಡೆ ಹಾಕ್ಬಿಟ್ಟ. ನಾನು ಎಷ್ಟಂತ ತಡಿಯೋಣ, ಬೈದು ಜಗಳ ಮಾಡಿವು ನಾನು ಬೋರಣ್ಣ. ನೀನ್ ಇವೆಲ್ಲ ಮಾಡ್ತಿರೋದು ಸರಿಯಲ್ಲ, ಒಳ್ಳೇದಲ್ಲ ನೀನು. ಆ ಮಕ್ಳು ಕರ್ಕೊಂಡು ಅತ್ಗೆ ಎಲ್ಲಿ ಹೋಗ್ಬೇಕು ಹಂಗೆ ಹಿಂಗೆ ಅಂತ ಹೇಳಿದಾಗ ನಮ್ಗೂ ಮನೆಯಿಂದ ಆಚೆ ಕಡೆ ಹಾಕ್ಬಿಟ್ಟ ಕಣಪ್ಪ. ಹ್ಞೂ ಒಂದೇ ಒಂದು ಆಸ್ತಿ ಕೊಡ್ಲಿಲ್ಲ, ಒಂದು ತೋಟದಲ್ಲಿ ಏನು ಕೊಡ್ಲಿಲ್ಲ, ಏಂತ್ರದಲ್ಲೂ ಭಾಗ ಕೊಡ್ಲಿಲ್ಲ ಕಣಪ್ಪ. ನಮ್ಗೆ ಬೀದಿಗೆ ಬಂದ್ಬಿಟ್ಟು ನಾವು. ಹ್ಞೂ ಆಮೇಲಿಂದ ನಮ್ಗೆ ಸಹಾಯ ಮಾಡಿದ್ದೆ ನಮ್ಮ ಗೌಡ್ರು ಕರ್ಕೊಂಬಂದ್ಬಿಟ್ಟು ಅವ್ರ ಮನೆ ಕೊಟ್ಟು ಸ್ವಲ್ಪ ದಿವಸ ಇಲ್ಲೇ ಇರ್ರಪ್ಪ ಅಂತ ಹೇಳಿ ಒಂದೊಂದಾಗೆ ನಾವು ಚಾಲೆಂಜ್ ಮೇಲೆ ಬದುಕಿದೀನಿ ಕಣಪ್ಪ. ಅವ್ನ್ ಸವಾಸನೆ ಬೇಡ, ಅವ್ನ್ ತಂಟೆ ಬೇಡ ಅಂತ. ನಿಮ್ ದೊಡ್ಡಪ್ಪ ಏನ್ ಸಾಮಾನ್ಯದವನದಲ್ಲ ಅವನು. ಒಂದೊಂದೇಟ್ ತರದ್ ಮಾಡಿದಾನೇನು. ತಮ್ಮಂದ್ರುಗಳು ಅನ್ನೋ ಒಂದು ಕನಿಕರ ಅನ್ನೋದಿಲ್ಲ ಅವನಿಗೆ, ಒಂದು ಈಟು ಇಲ್ಲ ಕಣಪ್ಪ ಅವನಿಗೆ. ಅಲ್ಲ ಕಣಪ್ಪ, ಇಷ್ಟು ದಿವಸ ಸುಮ್ಕಾಗಿದ್ದೀವಿ, ಇನ್ ಮುಂದೆ ಅಂತೂ ನಾವಂತೂ ಸುಮ್ನಿರಲ್ಲ ಕಣಪ್ಪ. ಏನೋ ನಿನ್ ಮಾತು ಕೇಳ್ಕೊಂಡು ಮಾತಾಡಬಾರ್ದು, ಅಪ್ಪಂಗ್ ಮಾತಿಗೆ ಗೌರವ ಕೊಡ್ಬೇಕು, ಬೆಲೆ ಕೊಡ್ಬೇಕು ಅಂತ ನಾವು ಇಷ್ಟು ದಿವಸ ಸುಮ್ಕಾಗಿದ್ದೀವಿ. ತಿರ್ಗಾ ದೊಡ್ಡಪ್ಪ ಮಾತ್ರ ಹಿಂಗೆ ಖ್ಯಾತೆ ಏನಾದ್ರು ತರಲೆ ಮಾಡಿದ್ರ ಅಂದ್ರೆ ನಾವು ಗ್ಯಾರಂಟಿ ಕಣಪ್ಪ, ನಾವು ಏನ್ ಮಾಡ್ಬೇಕು ಅದನ್ನ ಮಾಡೇ ಮಾಡ್ತೀವಿ, ಮುಂದುವರಿತೀವಿ ನಾವು. ಅಷ್ಟೇ. ಅವ್ರದ್ದು ಯಾಕ ಬಲುವತಿ ಆಗೋಯ್ತು. ನಾವೇನೋ ಒಳ್ಳೆತನಕ್ಕೆ ಹೋದ್ರೆ ಏನು ನಮ್ಮ ಕೈಲಿ ಏನು ಆಗಲ್ಲ ಅಂದ್ಕೊಂಡ್ಬಿಟ್ಟು ಹಿಂಗೆಲ್ಲ ಮಾಡ್ತಿದಾರೆ ಏನವ್ರು. ಏನು ಗೊತ್ತಿಲ್ಲ ಅಂದ್ಕೊಂಡಿದಾರ ನಮ್ಗೆ. ನಾವು ಎಲ್ಲಾರ್ಗಿಂತನೂ ನಾವು ಬಹಳ ಬುದ್ಧಿವಂತರಿದೀವಿ. ಏನಂದ್ರೆ ನಾವು ನಿನ್ ಮಾತು ಮೀರಬಾರ್ದು. ದೊಡ್ಡಪ್ಪ ಅಲ್ವಾ, ದೊಡ್ಡವ್ರಲ್ವಾ, ನಮ್ಮ ಅಪ್ಪ ಬೇರೆ ಹೇಳ್ತೈತೆ, ನಮ್ಮ ಅಪ್ಪಂಗ್ ಬೇಜಾರು ಮಾಡ್ಸೋದ್ ಬೇಡ ಅಂತ ನಾವು ಸುಮ್ಕಾಗಿದ್ದೀವಿ. ಹಂಗಂತ ಹೇಳ್ದಂಗೆ ಈ ದೊಡ್ಡಪ್ಪ ಇನ್ನೂ ಜಾಸ್ತಿನೇ ಮಾಡ್ತೈತಲ್ಲಪ್ಪ. ಆಗಲ್ಲ ಲೇ ಗಜೇಂದ್ರ, ಏನ್ ಮಾಡ್ತಿದ್ದಲ್ಲ ಇಷ್ಟೊತ್ತವರೆಗೂ? ಒಳಗಡೆ ಏನ್ ಮಾಡ್ತಿದ್ಯಾ? ಆವಾಗ್ಲಿಂದ ನಾವು ಅಪ್ಪ ನಾವೆಲ್ಲ ಕೂಗ್ತಿದೀವಿ, ಕರಿತಿದೀವಿ, ಇಲ್ಲಿ ಬಾರ ಕೂತ್ಕ ನಮ್ ಜೊತೆ ಅಂತ. ನೀನ್ ಏನ್ ಮಾಡ್ತಿದ್ದ? ರಮೇಶಣ್ಣ, ಅಮ್ಮ ಸ್ವಲ್ಪ ಅಡಿಗೆ ಎಲ್ಲ ರೆಡಿ ಮಾಡ್ತಿದ್ರು, ಅಮ್ಮ ಬಿರಿಯಾನಿ ಮಾಡ್ತಿದ್ರು, ನಾನು ಸ್ವಲ್ಪ ಕಬಾಬ್ ಬಿಡ್ತಿದ್ದೆ. ಅಮ್ಮನ ಕೈಲಿ ಒಬ್ರ ಕೈಲಿ ಆಗಲ್ವಲ್ಲ, ಲೇಟ್ ಆಗುತ್ತಲ್ಲ, ಹಂಗಾಗಿ ಹೆಲ್ಪ್ ಮಾಡ್ತಿದ್ದೆ ನಾನು. ಪರವಾಗಿಲ್ಲ ಕಳ್ಳ ರಮೇಶ, ಬಿರಿಯಾನಿ ಎಲ್ಲ ಜೋರಾಗಿ ಮಾಡ್ತೀಯನು ನೀನು. ಬಿರಿಯಾನಿ ಕಬಾಬ್ ಎಲ್ಲ ಹಂಗಾರೆ ಹೆಂಗ ನಮ್ ದೊಡ್ಡಮ್ಮಂಗೆ ಹಿಂಸೆನೇ ಇಲ್ಲ ಕಳೆ, ಹೆಂಗ ಆರಾಮಾಗಿ ಮಾಡ್ಕೊಂಡ್ಬಿಡ್ತೀಯ ಹಂಗ. ಸರಿ ಬಾ ಕೂತ್ಕ ಬಾ. ಆಯ್ತು ಪಾಪ ರಮೇಶಪ್ಪ, ಇವ್ರಿಗೂ ಫೋನ್ ಮಾಡ್ಲಾ ದಿಲೀಪಂಗೂ ಅವ್ರ ಹೆಂಡತಿಗೂ ಫೋನ್ ಮಾಡು. ಇನ್ನೇ ನಮ್ಮ ಮನೇಲಿ ಇದಾರಲ್ಲ ಅವ್ರಿಗೆ ಫೋನ್ ಮಾಡ್ಬಿಟ್ಟು ಊಟಕ್ಕೆ ಬರೋದು ಕೇಳ. ಇನ್ನೇನು ಊಟ ಇಲ್ಲಿಂದಾನೆ ತಗೊಂಡೋಗೋಣ. ಇನ್ನೇನು ಕಬಾಬು ಬಿರಿಯಾನಿ ಎಲ್ಲ ಮಾಡಿದೀವಿ, ಎಲ್ಲಾರು ಒಟ್ಟಿಗೆ ಕುಂತಿದೀವಿ. ಎಲ್ಲಾರು ಒಟ್ಟಿಗೆ ಕೂತ್ಕೊಂಡು ತಿನ್ಬೇಕಾದ್ರೆ ಅವ್ರು ತಿಂದ್ರೆ ಇಲ್ಲೇ ಕೂತ್ಕೊಂಡಿದ್ರೆ ನಮ್ ಜೊತೆನೆ ನಮ್ಮ ಮಧ್ಯದಲ್ಲೇ ಇನ್ನೂ ಬೇಜಾರ್ ಕಳೆಯುತ್ತೆ, ಇನ್ನೂ ಖುಷಿ ಆಗಿರ್ತಾರೆ. ಕರೀರಪ್ಪ ಫೋನ್ ಮಾಡ್ಬಿಟ್ಟು. ಪಾಪ ಅವ್ರಿಗೆ ಒಬ್ಬಂಟಿಯಾಗಿ ಮಾಡೋದ್ ಬೇಡ ಕಣ್ರು. ಬೇಜಾರ್ ಮಾಡ್ಕೊಳ್ತಾರೆ ಪಾಪ. ನಮ್ಗೆ ನೆಮ್ಕೆಯಿಂದ ನಮ್ಮ ಹತ್ರ ಬಂದಿದಾರ ಅಂದ್ಮೇಲೆ ನಾವು ಚೆನ್ನಾಗಿ ನೋಡ್ಕೋಬೇಕಲ್ವೇಂದ್ರಪ್ಪ. ಫೋನ್ ಮಾಡ್ರಪ್ಪ ಒಂದ್ರಿಟು. ಯಾರಿಗ್ ಚಿಕ್ಕಪ್ಪ, ಯಾರಿಗ್ ಫೋನ್ ಮಾಡ್ಬೇಕಂತಿದ್ಯಾ ನೀನು? ಯಾರಿಗೆ? ಅವನ್ ದಿಲೀಪಂಗ ಕಳ್ಳಂಗ್ ಬೇರೆ ಫೋನ್ ಮಾಡು. ಆ ಮೋಸ್ಗಾರಂಗೆ ಕಳ್ಳಂಗೆ ಏನಕ್ಕೂ ಪ್ರಯೋಜನ ಇಲ್ದವನಿಗೆ. ಇದ್ಯಾಕಲ್ಲ ಪಾಪ ಗಜೇಂದ್ರ, ಅವ್ನ್ ದಿಲೀಪಂಗ್ ಹಿಂಗ್ ಬೈತಿದ್ಯಾ? ಲೈ ಅವನು ನೀನ್ ತಮ್ಮ ಕಳ್ಳೆ. ಯಾಕ್ಲಾ ಹಿಂಗ್ ಬೈತಿದ್ಯಾ? ಬಿಡತ್ಲಾಗ ಹೋಗ್ಲಿ ಅತ್ಲಾಗಿ. ಯಾರು ಮಾಡ್ದಲ್ಲಿರೋ ತಪ್ಪೇನು ಮಾಡಿಲ್ಲ ಅತ್ಲಾಗಿ. ಏನಪ್ಪ ಇಷ್ಟಪಟ್ಟಿದ್ರು ಹುಡುಗಿಗೆ ಮದ್ವೆ ಆಗಿ ಬಂದಿದ್ದಾನಪ್ಪ, ಅದನ್ನ ಬಿಟ್ಬಿಟ್ಟು ಇದ್ಯಾಕ್ ಮಗ ಹಿಂಗ್ ಹೇಳ್ತಿದ್ಯಾ? ಯಾಕಲ್ಲ, ಯಾಕೆ ಬೈತಿದ್ಯಾ ಅವನಿಗೆ? ಏನಂದಲ್ಲ ಅವನು? ನನಗೆ ನನಗ್ ಬರ್ತಾನ ಕಣ್ ಚಿಕ್ಕಪ್ಪ ಅವನು. ಅಲ್ಲ ಕಣ್ ಚಿಕ್ಕಪ್ಪ, ನೀನು ಅವತ್ತು ಅಷ್ಟೊಂದು ಕಷ್ಟದಲ್ಲಿ ಇದ್ರಲ್ಲ, ಅವರು ಮನೆಯಿಂದ ಎಲ್ಲಾರು ಆಚೆ ಕಡೆ ಹಾಕ್ಬಿಟ್ಟಿದ್ರಲ್ಲ, ಅವ್ರ ಅಪ್ಪ ಅಮ್ಮನೂ ಕರ್ಕೊಂಡಿರಲ್ಲ, ಏನಿಲ್ಲ. ಅಣ್ಣನ ಮಗ ಅಂತ ಪ್ರೀತಿನ ನೀನ್ ಕರ್ಕೊಂಬಂದಲ್ಲ, ಆ ಬೆಲೆ ಎಲ್ಲ ಐತೆ, ಎಲ್ಲ ಉಳಿಸ್ಕೊಂಡ್ರು ಅವರು. ಅಲ್ಲ ಕಣ್ ಚಿಕ್ಕಪ್ಪ, ಅಷ್ಟು ದೂರದಿಂದ ನೀನ್ ಕರ್ಕೊಂಬಂದಲ್ಲ, ಅವ್ರಿಗೆ ಕರ್ಕೊಂಬಂದ್ಬಿಟ್ಟು ಅವ್ರಿಗೆ ಅಷ್ಟು ಚೆನ್ನಾಗಿ ನೀನು ನಾವೆಲ್ಲ ಬೇಜಾರು ಮಾಡಿಸ್ದಲೆ ಅಷ್ಟೊಂದು ಚೆನ್ನಾಗಿ ಅವರಿಗೆ ಮನೆಯಲ್ಲೆಲ್ಲ ಉಳಿಸ್ಕೊಂಡು ಅಷ್ಟೊಂದು ಚೆನ್ನಾಗಿ ನೋಡ್ಕೊಂಡಿದೀವಿ. ಆದ್ರೂ ನಮಗೆ ಹೇಳ್ದಂಗೆನೆ ಅವ್ರ ಮನೆಗೆ ಹೋಗಿದ್ದಾನಲ್ಲ, ಇದು ಸರಿನಾ? ಹೇಳ್ದಂಗೆ ಕೇಳ್ದಂಗೆನೆ ಇದೆಲ್ಲ ಪಾಪ ಹಿಂಗ್ ಹೇಳ್ತಿದ್ಯಾ ನೀನು? ಮಂತವಿಲ್ವಾ ಅವನು? ಅಲ್ಲ ಅವ್ರ ಮನೆಗೆ ಹೋದ? ಅಲ್ಲ ನಮ್ಗೊಂದು ಮಾತು ಹೇಳಿಲ್ವಲ್ಲ ಅವನು ಹೋಗ್ತಿದ್ದೀನಂತ? ಅಲ್ಲ ಹೋಗ್ಲಿ ಬೇಡ ಅನ್ನಲ್ಲ, ಸದ್ಯ ಒಂದಾಗಿದ್ರೆ ಸಾಕು, ಅವ್ರ ಅಪ್ಪನ ಜೊತೆ ಚೆನ್ನಾಗಿರ್ಲಿ ಅಂತಾನೆ ನಾನು ಬಯಸ್ತಿರೋದು. ಇನ್ನೇ ಅಂತ ನನ್ನ ಮಗ ಇರ್ಬೇಕಲ್ಲ ಅವನು. ಅಲ್ಲ ಬಾಳ ಒಳ್ಳೆವನು ಅನ್ಕೊಂಡಿದ್ದೆ ಕಳ್ಳ ನಾನು. ಅಯ್ಯೋ ಚಿಕ್ಕಪ್ಪ, ನೀನ್ ಎಷ್ಟೊಂದು ಹೆಲ್ಪ್ ಮಾಡದೆ ಕಣ್ ಚಿಕ್ಕಪ್ಪ ನನಗೆ ಅಂತ. ಏನು ಇದ್ ಮಾಡಂಗ್ ಮಾಡ್ತಿದ್ದ ಅತ್ಲಗಿ. ಬಾಳ ಇದ್ ಅನ್ಕೊಂಡ್ ಬಿಡಪ್ಪ, ನಾನು ಏನ ಅನ್ಕೊಂಡಿದ್ದೆ. ಅವನು ಅವ್ರ ಅಪ್ಪನ್ಕಿಂತ ಹೆಚ್ಚಾಗ್ತಾರ ಕಳ್ಳ ಅವನು. ಅಲ್ಲ ನನ್ಗೆ ಹೇಳುವಂಗೆ ಒಂದು ಮಾತು ಹೋಗಿದಾನಲ್ಲ, ಲೆಕ್ಕ ಹಾಕು. ನಂಗೆ ಕರ್ಕೊಂಬಂದಿದ್ದಕ್ಕೆ ಎಲ್ಲೆಲ್ಲ ಬೆಲೆ. ಬಿಡತ್ಲಾಗ ಹೋಗ್ಲಿ ಅತ್ಲಾಗಿ, ಯಾರ್ಯಾರ ಬುದ್ಧಿ ಏನೇನಂತ ಒಂದೊಂದಾಗೆ ಗೊತ್ತಾಗ್ತೈತಲ್ಲ.
ನಾವು ಎಲ್ಲಾರ್ಗು ನಮ್ಮವ್ರ ಅಂದ್ಕೊಳ್ತೀವಿ ಕಳ್ಳ ಪಾಪ ಗಜೇಂದ್ರ. ಏನ್ ಮಾಡ್ತೀಯ? ಏನು ಮಾಡಕ್ಕಾಗಲ್ಲ, ಅವ್ರವ್ರ ಬುದ್ಧಿನ ತೋರಿಸ್ಬಿಡ್ತಾರೆ. ಬಿಡತ್ಲಾಗ ಹೋಗ್ಲಿ ಅತ್ಲಾಗಿ, ಯಾಕೆ ತಲೆ ಕೆಡಿಸ್ಕೊಂತೀಯ ಅವ್ರ ಬಗ್ಗೆ? ಹೆಂಗ ಹೋಗ್ಬಿಟ್ರಲ್ಲ ಸದ್ಯ, ಸುಮ್ಕಿರು. ನಮ್ಗೆ ಕಡಿಮೆ ಭಯ ಆಗಿರಲ್ಲ, ನೀನ್ ಬೇರೆ ಮಂತವಿಂದ ಎಲ್ಲೂ ಕಳಿಸ್ಬೇಡ ಹುಡುಗರಿಗೆ. ಅವ್ರ ಅಪ್ಪ ಬೇರೆ ಸಿಕ್ಕಾಬಟ್ಟೆ ಕೋಪಿಷ್ಟ, ಏನ್ ಮಾಡೋದಕ್ಕೂ ಇದ್ ಮಾಡಲ್ಲ ಅವನು. ಆ ಮಕ್ಳುಗಳಿಗೆ ಎಲ್ಲೂ ಕಳಿಸ್ಬೇಡ, ಮನೇಲೆ ಇರ್ಲಿ, ಚೆನ್ನಾಗಿರ್ಲಿ, ಊಟ ಮಾಡ್ಕೊಂಡು ತಿಂಡಿ ತಿನ್ಕೊಂಡು ಅಂತ ನೀನ್ ಹೇಳ್ಬ ಹೋಗ್ತಿದ್ಯಾ. ನಾವು ಅಲ್ಲಿ ಗಂಗಮ್ಮನ ಪೂಜೆ ಎಲ್ಲ ಮಾಡಿ ಬರ್ತೀವಿ, ಮಂತವ ಇಲ್ಲ, ಊರಲ್ಲೆಲ್ಲ ಹುಡ್ಕಾಡ್ತಿದೀವಿ. ನೆನ್ನೆ ಅರ್ಧ ದಿವಸ ಬರೀ ಅವ್ರಿಗೆ ಹುಡ್ಕಾಡೋದ್ರಲ್ಲೇ ಕಳೆದು ಬಿಟ್ಟಿದೀವಿ. ಅವ್ರು ಎಲ್ಲಿ ನಮ್ಗೆ ಗೌರವ ಉಳಿಸ್ಕೊಂಡಿದ್ದು, ಮರ್ಯಾದೆ ಉಳಿಸ್ಕೊಂಡಿದ್ದು? ಅಷ್ಟೊಂದ ಬೇಜಾರ್ ಮಾಡಿಸೋದು. ಇನ್ನೊಂದ್ ದಿವಸ ಅವನೇನಾದ್ರು ಚಿಕ್ಕಪ್ಪ ಚಿಕ್ಕಮ್ಮ ಅನ್ಕೊಂಡ್ ಬರ್ಲಿ, ಆಮೇಲಿಂದ ಇರೋದು ಅವನಿಗೆ. ಅವ್ನು ಇನ್ನೇನ್ ಮಕ ಎತ್ಕೊಂಡ್ ಬರ್ತಾನೆ ಬಿಡಮ್ಮ, ನೀನ್ ಯಾಕೆ ಅವನ ಬಗ್ಗೆ ಮಾತಾಡ್ತೀಯ ನೀನು? ಏನಕ್ಕೂ ಪ್ರಯೋಜನ ಇಲ್ಲ ಅವನು. ಚಿಕ್ಕಪ್ಪ ಹೆಂಗೈತೆ ಸಾಂಬಾರು? ಚೆನ್ನಾಗೈತೆ ಚಿಕ್ಕಪ್ಪ. ಇದ್ಯಾಕೆ ಚಿಕ್ಕಪ್ಪ ಬಿರಿಯಾನಿ ತಿನ್ನಲ್ವಾ ನೀನು? ತಿನ್ ಚಿಕ್ಕಪ್ಪ, ನಿನ್ಗೋಸ್ಕರ ಅಂತಾನೆ ನಾನು ರುಚಿ ರುಚಿಯಾಗಿ ಮಾಡಿದ್ದೀನಿ. ಇದ್ಯಾಕೆ ಚಿಕ್ಕಪ್ಪ ಬಿರಿಯಾನಿ ತಿಂದಂಗೆ ಬರೀ ನೀನು ಮುದ್ದೆನೂ ಸಾಂಬಾರ್ ತಿಂತಿದ್ಯಾ? ಊಟ ಇದು ಬಿರಿಯಾನಿನ ಊಟ ಮಾಡಿ ಚಿಕ್ಕಪ್ಪ. ಇಲ್ಲ ಕಣ್ ಸುಮ್ಕಿರ್ ಮಗ, ನಾನು ಅವೆಲ್ಲ ತಿನ್ನಲ್ಲ, ನನಗೆ ಇಷ್ಟ ಆಗಲ್ಲ. ಏನಿದ್ರು ನನಗೆ ರಾಗಿ ಮುದ್ದೆ ಬೇಕು, ಕೋಳಿ ಸಾಂಬಾರ್ ಇದ್ರೆ ಸಾಕು ನನ್ಗೆ. ಬೇಕಾದ್ರೆ ನೀನು ಅನ್ನನೂ ಹಾಕ್ಬೇಡ ಕಣಪ್ಪ ನನಗೆ. ಏನ್ ಪರವಾಗಿಲ್ಲ, ನನ್ಗೆ ಇನ್ನೊಂದು ಮುದ್ದೆ ಕೊಟ್ಬಿಡಮ್ಮ. ಅದಕ್ಕೆ ಇನ್ನೊಂದು ಮುದ್ದೆ ಕೊಟ್ಬಿಡ್ರಿ ನನಗೆ. ಒಳ್ಳೆ ಕಣ್ ಚಿಕ್ಕಪ್ಪ ನೀನು. ನಿನ್ಗೋಸ್ಕರ ಅಂತ ತಿರ್ಗಾ ಕಬಾಬು ಬಿರಿಯಾನಿನೂ ಎಕ್ಸ್ಟ್ರಾ ಮಾಡಿದೀವಿ. ಒಂದಿಟ್ಟು ಬಿರಿಯಾನಿನೂ ಕಬಾಬು ತಿನ್ರಿ ಸ್ವಲ್ಪ. ಏನ್ ಚಿಕ್ಕಪ್ಪ ನೀನು, ನಿನ್ಗೋಸ್ಕರ ಅಂತ ನಾನು ನನ್ನ ಕೈ ರುಚಿ ನೋಡು ಹೆಂಗ್ ಮಾಡಿದೀನಂತ, ಎಷ್ಟು ಟೇಸ್ಟಿಯಾಗಿ ಮಾಡಿದೀನಂತ ನಾನು. ಆಮೇಕಿಂದ ತಿಂತಿಂಕಂಡು ಸುಮ್ಕಿರ್ ಮಗ, ಹೊಟ್ಟೆ ಬೇರೆ ಹಸಿತೈತೆ. ಬೆಳಗಿಂದಾನು ಹೊಲತಾವ ಅಲ್ಲಿ ಇಲ್ಲಿ ತಿರ್ಗಾಡಿ ಸಾಕಾಗಿ ಹೋಗ್ಬಿಟ್ಟೈತೆ ಅತ್ಲಾಗಿ. ಮೊದ್ಲು ಮುದ್ದೆ ತಿನ್ಬಿಡ್ತೀನಿ, ಕೈ ಕಾಲೆಲ್ಲ ನನ್ಗೆ ನಡಗ್ ಬಿಡ್ತಾವ ಕಳ್ಳ, ಹಂಗೆ ಗಡ 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 ಅಂತ. ಮುದ್ದೆ ತಿನ್ಲಿಲ್ಲ ಅಂದ್ರೆ ಶಕ್ತಿನೇ ಇಲ್ದಂಗ ಆಗ್ಬಿಡುತ್ತ ಕಳ್ಳ ದೇಹದಲ್ಲಿ. ನನ್ಗೆ ಏನಿದ್ರು ಮುದ್ದೆ ಇದ್ರೆ ನೋಡಪ್ಪ ಬಲು ಚಂದ ನನ್ಗೆ. ಪಾಪ ನಾನು ಒಂದ್ರಿಟ್ಟು ನಿಮ್ಮ ಅಪ್ಪನಂಗೇನೆ ಬಿರಿಯಾನಿ ಬೇಡ ಕಡ್ರಲ್ಲ, ನನ್ಗೂ ಸಾಂಬಾರು ಮುದ್ದೆ ತಿಂದಿದ್ರು ಆಗ್ತಿತ್ತು. ನೋಡು ನಿಮ್ಮ ಅಪ್ಪ ಎಷ್ಟು ಬುದ್ಧಿವಂತ ಅಂತ. ಹೆಂಗ್ ತಿಂತೈತಂತ ಸಾಂಬಾರು ಮುದ್ದೆ. ಯಮವ್ ತಿನ್ನಮ್ಮವ್. ಗಜೇಂದ್ರ ಪ್ರೀತಿಯಿಂದ ಮಾಡ್ಕೊಟ್ಟಿದ್ದಾನೆ ದೊಡ್ಡಮ್ಮನು. ಗಜೇಂದ್ರ ನೀನೇನಮ್ಮ ನೀನು, ಊಟ ಮಾಡು. ಅದ್ಗೆ ಬರ್ರಿ, ಅದಕ್ಕೆ ನೀವು ಕುತ್ಕೊಳ್ರಿ ನಮ್ ಜೊತೆನೆ ಊಟ ಮಾಡಿ ಬರ್ರಿ. ಅದ್ಯಾಕೆ ನಿಂತ್ಕೊಂಡಿದ್ದೀರಾ ಅಲ್ಲಿ? ಇಲ್ಲ ಕಣಮ್ಮ, ನಾನು ಆಮೇಲಿಂದ ಊಟ ಮಾಡ್ತೀನಿ. ಇವಾಗ ನನಗೆ ಸದ್ಯಕ್ಕೆ ಬೇಡ ಕಣ, ಸುಮ್ಕಿರಿ. ನೀವು ಊಟ ಮಾಡ್ರಿ. ಎಲ್ಲಾರು ಊಟ ಮಾಡಾದ್ಮೇಲೆ ಬೇಕಾರೆ ಕಡೆಗೆ ನಾನು ಊಟ ಮಾಡ್ತೀನಿ. ನೀವು ಊಟ ಮಾಡ್ರಿ. ಅಲ್ಲಿ ಒಳಗಡೆ ಇನ್ನೂ ಸರೋಜಮ್ಮನೂ ನಮ್ ಪವಿತ್ರವ ಇಬ್ರು ಇನ್ನು ಅದೇನೇನೋ ರೆಡಿ ಮಾಡ್ತಿದಾರೆ. ಪಾಪ ಮುದ್ದೆ ಮಾಡೋದು, ಸಾಂಬಾರ್ ಮಾಡೋದು ಎಲ್ಲ ಮಾಡ್ತಿದ್ರು. ಅವ್ರಿಗೆ ಬಿಟ್ಬಿಟ್ಟು ನಾನೆಲ್ಲ ಊಟ ಮಾಡೋಣ. ನಾವು 3 ಜನ ಒಂದೇ ಸಲ ಊಟ ಮಾಡ್ತೀವಿ, ನೀವು ಊಟ ಮಾಡ್ರಿ. ಚೆನ್ನಾಗೈತ್ರ? ಪಾಪ ಕುಮಾರಣ್ಣ ಹೆಂಗೈತಪ್ಪ ಬಿರಿಯಾನಿ ಎಲ್ಲ ಚೆನ್ನಾಗೈತೇನಪ್ಪ? ಕಣ ದೊಡಮ್ಮ, ಬಿರಿಯಾನಿ ಮಾತ್ರ ಬಾಳ ರುಚಿಯಾಗಿ ಮಾಡಿದಿರಾ, ಬಾಳ ಚೆನ್ನಾಗಿ ಮಾಡಿದಿರಾ. ನನ್ಗಂತೂ ಬಲು ಇಷ್ಟ ಆಗೋಯ್ತು. ಅಣ್ಣ ಕಬಾಬ್ ನಾನು ಮಾಡಿರೋದು ಕಣ. ಎಲ್ಲ ಕಲಸ್ಬಿಟ್ಟು ಕಬಾಬ್ ನಾನೇ ರೆಡಿ ಮಾಡಿದ್ದು. ಚೆನ್ನಾಗೈತೆ ನೋಡು. ಚೆನ್ನಾಗಿಲ್ದಂಗೆ ಏನಾಯ್ತೇನಪ್ಪ? ಬಾಳ ಚೆನ್ನಾಗೈತೆ. ಸಕ್ಕತ್ತಾಗೈತೆ. ಎಷ್ಟು ಚೆನ್ನಾಗೈತಿ ಅಂತೀಯ ಅಪ್ಪಾವು? ನೀನೊಂದ್ರಿಟ್ಟು ತಿನ್ನಪ್ಪ, ಕಬಾಬ್ ಆದ್ರೂ 1-2 ಪೀಸ್ ಕಬಾಬ್ ತಿನ್ನಪ್ಪ. ಬೇಡ ಕಣ, ಸುಮ್ಕಿರಲ್ಲ ಪಾಪ. ನನ್ ಬೇಕಾದ್ರೆ ನಾನು ಇನ್ನೊಂದ್ಸಲಿ ಹಾಕಿಸ್ಕೊಂಡು ನಾನು ತಿಂತೀನಿ ಸುಮ್ಕಿರಲ್ಲ. ನನ್ಗೆ ಕಬಾಬು ಇವೆಲ್ಲ ತಿನ್ನೋದಕ್ಕೆ ಆಗಲ್ಲ ಕಣ್ರಲ್ಲ. ಮೊದ್ಲು ಮುದ್ದೆ ತಿನ್ಬಿಡ್ಬೇಕು ನನ್ಗೆ. ಮುದ್ದೆ ಅದ್ರಲ್ಲೂ ಕೋಳಿ ಸಾಂಬಾರ್ ಜೊತೆ ಮುದ್ದೆ ಊಟ ಮಾಡಿಲ್ಲ ಆದ್ರೆ ಸಮಾಧಾನನೇ ಆಗಲ್ಲ ಕಣಪ್ಪ ನನಗೆ. ಗಜೇಂದ್ರ ಕೇಳದ್ ಮರ್ತೆ ಕಣ, ನಾನು ಆಗ್ಲೆಯಿಂದನೂ ನಿನ್ ಬಗ್ಗೆನೆ ಮಾತಾಡ್ತಿದ್ವು. ಈಗ ಏನ್ ಮಾಡ್ತೀಯಪ್ಪ ಹೊಲದಲ್ಲಿ? ಈಗ ನೀರೆಲ್ಲ ಸಿಕ್ಕೈತೆ, ಏನ್ ಮಾಡ್ಬೇಕಂತ ಕಡಿದೀಯಾ? ನಿನ್ಗೆ ಏನ್ ಮಾಡ್ಬೇಕಂತ ಆಸೆ ಐತೆ ಹೇಳ. ನನ್ಗಿನ್ನೇನಣಯ್ಯ, ನನಗೆ ಹಸ್ಕುಳು ಫಾರಂ ಮಾಡ್ಬೇಕಂತ ಸಿಕ್ಕಾಬಟ್ಟೆ ಆಸೆ ಐತೆ. ಬೇರೆಯವರು ಎಲ್ಲಾರು ಮಾಡಿರೋದು ನೋಡಿರ್ತೀನಲ್ಲ, ನನಗೆ ಅದನ್ನ ಹಸ್ಕುಳು ಫಾರಂ ಮಾಡ್ಬೇಕಂತ ಸಿಕ್ಕಾಬಟ್ಟೆ. ಅಂದ್ರೆ ಮೊದ್ಲಿಂದಾನು ನನಗೆ ಬೇರೆಯವರು ನನ್ನ ಫ್ರೆಂಡ್ಸ್ಗಳೆಲ್ಲ ಮಾಡಿದ್ದಾರೆ. ಅದನ್ನ ನೋಡಿದ್ದೆ ಒಂದ್ಸಲಿ, 1-2-3 ಸಲ ಹೋಗಿ ನೋಡ್ಕೊಂಬಂದಿದ್ದೆ. ಅವನು ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದಾನ ಅಂದ್ರೆ ಅಣ್ಣಯ್ಯ, ಭಾಳ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾನೆ. ಮನೆ ಪಕ್ಕದಲ್ಲೇನೆ ಮನೆ ಮಾಡ್ಕೊಂಡಿದ್ದಾನೆ. ಅಲ್ಲೇ ಮನೆ ಪಕ್ಕದಲ್ಲೇನೆ ತೋಟದಲ್ಲೇನೆ ಹಸುಗಳಿಗೆ ಏನೇನು ಬೇಕು, ನೇಪಿಯಾರ್ ಅಂತೆ, ಮೆಕ್ಕೆಜೋಳ ಅಂತೆ, ಏನೇನು ಬೇಕು ಎಲ್ಲ ಮೇವುಗಳೆಲ್ಲ ಇದು ಮಾಡ್ಕೊಳೋದು, ಸೈಲೇಜ್ ಮಾಡ್ಕೊಳೋದು. ಹಸುಗಳಿಗೆ ಮೇವಿಗೆನೆ ಒಂಚೂರು ತೊಂದರೆ ಆಗ್ಬಾರ್ದು. ಬೋರಿಂದ ಎಲ್ಲ ನೀರು ಬಿಟ್ಕೊಳೋದು, ಎಲ್ಲ ಹಾಲು ಕರಿಯೋ ಮಿಷಿನ್ನು. ಎಷ್ಟು ಹಸುಗಳಿಗೆ ಒಂಚೂರು ತೊಂದರೆ ಆಗ್ಬಾರ್ದು. ಒಂದು ದೇಹದ ಮೇಲೆ ಒಂದು ನೊಣ ಕುತ್ಕೋಬಾರ್ದು. ಅಷ್ಟು ಚೆನ್ನಾಗಿ ಫ್ಯಾನ್ಗಳು ಸದಾ ಹಾಕ್ಸಿದಾನೆ ಹಸುಗಳಿಗೆ.
ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದಾನಂದ್ರೆ ನನಗೆ ನೋಡಿ ಸಡನ್ ಶಾಕು. ನೋಡಿ ಇದ್ರೆ ಇವ್ನಂಗೆ ಮೇಂಟೈನ್ ಮಾಡಬೇಕು. ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ರೆ ಹಸ್ಗಳು ನೋಡೋದಕ್ಕೆ ಖುಷಿ ಆಗುತ್ತೆ. ಎಷ್ಟು ನೆಮ್ಮದಿಯಾಗಿ ಹಸ್ಗಳು ಮೇವು ತಿನ್ಕೊಂಡು ನೆರಳಲ್ಲಿ ಎಷ್ಟು ಆರಾಮಾಗಿ ಕುತ್ಕೊಂಡಿದ್ವು ಅಂದ್ರೆ ಅಬ್ಬಾ ಅಬ್ಬಾ ನನ್ಗೆ ಅವನು ಹಂಗೆ ನೆಮ್ಮದಿ ಆಗಿದ್ದಾನಣ್ಣ. ವಾ ಬಹಳ ಚೆನ್ನಾಗಿ ಮೇಂಟೈನ್ ಮಾಡ್ಕೊಂಡು ಯಾರ ತಂಟೆಗೂ ಹೋಗಲ್ಲ, ಯಾರ ತಾವ್ಲಗೂ ಹೋಗಲ್ಲ. ಅವ್ನ ಪಾಡಿಗೆ ಅವ್ನ ಕೆಲಸ ಆಯ್ತು ಅವನಾಯ್ತು ಮಾಡ್ಕೊಂಡು ಎಷ್ಟು ನೆಮ್ಮದಿ ಆಗಿದ್ದ ಗೊತ್ತಾ. ನಾನು ಅವಾಗ್ಲೇನೆ ಅನ್ಕೊಂಡಿದ್ದೆ ಇದ್ರಂಗೆ ಹಿಂಗಿರ್ಬೇಕು, ಎಷ್ಟು ಚೆನ್ನಾಗಿದ್ದಾನೆ ಇವನು ಹ್ಞೂ ಅಂತ. ನನಗೆ ಬಹಳ ಆಸೆ ಐತೆ. ಅದ್ರಲ್ಲೂ ಈಗ ಅನುಭವಕ್ಕೆ ನನಗೆ ಜೊತೆಲಿ ಚಿಕ್ಕಪ್ಪ ಇದ್ದಾರೆ ಸಪೋರ್ಟ್ ಕೊಡೋದಕ್ಕೆ. ಹಂಗಾಗಿ ನಾನು ಅದನ್ನ ಮಾಡ್ಲೇಬೇಕಂತ ಬಹಳ ಆಸೆ ಐತೆ ನನಗೆ. ಈಗಳಲ್ಲೇ ಪಾಪ ಗಜೇಂದ್ರ ನೀನು ಮಾಡಪ್ಪ, ಒಳ್ಳೇದಾಗುತ್ತೆ, ಮಾಡು, ಬೇಡ ಅಂತ ಹೇಳಲ್ಲ. ಯಾವ್ದಕ್ಕೂ ಇರ್ಲಿ ಇನ್ನೊಂದ್ಸಲಿ ಯೋಚನೆ ಮಾಡು. ಹ್ಞೂ ಆಯ್ತಾ. ಏನಾದ್ರೂ ಒಂದು ಕೆಲಸ ಮಾಡೋದಕ್ಕಿಂತ ಮುಂಚೆ ಭಾಳ ಟೈಮು ಯೋಚನೆ ಮಾಡಬೇಕು ಅಂತೆ, ಆಯ್ತಾ. ಆಮೇಲೆ ಮಾಡಾದ್ಮೇಲೆ ನನ್ನ ಕೈಲಿ ಆಗ್ತಿಲ್ಲ, ನನಗೆ ಸಾಕಾಗಿ ಹೋಗ್ಬಿಡುತ್ತೆ, ಮೊದಲು ಕೆಲ್ಸಕ್ಕೆ ಹೋಗ್ತಿದ್ದಲ್ಲ ಅದೇ ಆರಾಮಿತ್ತು ಹಂಗಂತ ಏನಾದ್ರೂ ಬೇಜಾರು ಮಾಡ್ಕೋಬೇಡ. ಈಗ ಮಾಡ್ತೀಯ ಅಂದಮೇಲೆ ಒಂದು ದೃಢ ನಿರ್ಧಾರ ಇರಬೇಕು. ಇಲ್ಲ ಅಂದ್ರೆ ನಿನಗೆ ಆಡ್ಕೊಳೋರು ಭಾಳ ಜನ ಇದ್ದಾರೆ ಕಣಪ್ಪ. ಹ್ಞೂ ಭಾಳ ಭಾಳ ಬುದ್ಧಿವಂತಿಕೆಯಿಂದ ಭಾಳ ಜೋಪಾನದಿಂದ ಚೆನ್ನಾಗಿರ್ಬೇಕು ನೀನು, ಸರಿನಾ.